ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಸಿ ಪ್ರೋಗ್ರಾಮ್ ಅನ್ನು ಬರೆದ್ವಿ, ಕೆಲವೊಂದು ಫಂಕ್ಷನಾಲಿಟೀಸ್ ಬಗ್ಗೆನೂ ನೋಡಿದ್ವಿ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಪ್ರಿಂಟ್ ಎಫ್ ಮತ್ತು ಸ್ಕ್ಯಾನ್ ಎಫ್ ಅನ್ನುವ ಇನ್ಪುಟ್ ಔಟ್ಪುಟ್ ಫಂಕ್ಷನಾಲಿಟಿ ಬಗ್ಗೆ ಡಿಟೇಲ್ ಆಗಿ ಕಲಿಯೋಣ. ಓಕೆ, ಪ್ರಿಂಟ್ ಎಫ್ ಒಂದು ಪ್ರೀಡಿಫೈನ್ಡ್ ಫಂಕ್ಷನ್. ಪ್ರೀಡಿಫೈನ್ಡ್ ಫಂಕ್ಷನ್ ಅಂದರೆ ಈ ಫಂಕ್ಷನನ್ನು ಆಲ್ರೆಡಿ ಡಿಫೈನ್ ಮಾಡಿ ಇಟ್ಟಿರ್ತಾರೆ. ಸಿ ಲ್ಯಾಂಗ್ವೇಜನ್ನು ಬರಿಬೇಕಿದ್ರೇ ಈ ಫಂಕ್ಷನಾಲಿಟೀಸ್ನ ಬರೆದಿರ್ತಾರೆ. ಓಕೆ, ಸೊ ಈ ಫಂಕ್ಷನಾಲಿಟಿ stdio.h ಅನ್ನುವ ಹೆಡ್ಡರ್ ಫೈಲಲ್ಲಿ ಡಿಫೈನ್ ಆಗಿರುತ್ತೆ. ಓಕೆ, ಸೊ ಪ್ರಿಂಟ್ ಎಫನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ನಾವು ನಮ್ಮ ಹಳೆ ವಿಡಿಯೋದಲ್ಲಿ ನೋಡಿದ್ವಿ ಪ್ರಿಂಟ್ ಎಫ್ ಯಾಕೆ ಯೂಸ್ ಮಾಡ್ತಾರೆ ಅಂತ. ಒಂದು ಸ್ಟೇಟ್ಮೆಂಟನ್ನು ಔಟ್ಪುಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ನಾವು ಪ್ರಿಂಟ್ ಎಫ್ ಇದು ಸಿಂಟ್ಯಾಕ್ಸ್ ಅನ್ನು ನೋಡೋಣ. ಸೊ ಫಸ್ಟ್ ಸಿಂಟ್ಯಾಕ್ಸ್ ಪ್ರಿಂಟ್ ಎಫ್ ಡಬಲ್ ಕೋಟ್ಸಲ್ಲಿ ಟೆಕ್ಸ್ಟ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಯೂಸ್ ಮಾಡಿದ್ವಿ. ಸೊ ಇಲ್ಲಿ ಡಬಲ್ ಕೋಟ್ಸ್ ಒಳಗೆ ಏನು ಬರಿತೀವೋ ಅದು ನಮ್ಮ ಔಟ್ಪುಟ್ ಸ್ಕ್ರೀನಲ್ಲಿ ಪ್ರಿಂಟ್ ಆಗುತ್ತೆ. ಈ ಸಿಂಟ್ಯಾಕ್ಸಲ್ಲಿ ಟೆಕ್ಸ್ಟ್ ಮತ್ತು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಕೊಡಬೇಕಾಗುತ್ತೆ ಡಬಲ್ ಕೋಟ್ಸ್ ಒಳಗೆ. ಸೊ ಈ ಸಿಂಟ್ಯಾಕ್ಸ್ ಯಾವಾಗ ಯೂಸ್ ಆಗುತ್ತೆ ಅಂದರೆ, ನೀವು ಔಟ್ಪುಟ್ ಸ್ಕ್ರೀನಲ್ಲಿ ಎಂಟರ್ ಮಾಡಿರೋಂತಹ ವ್ಯಾಲ್ಯೂನ ನಿಮಗೆ ಡಿಸ್ಪ್ಲೇ ಮಾಡಲಿಕ್ಕಿದ್ರೆ ನೀವು ಈ ಸೆಕೆಂಡ್ ಸಿಂಟ್ಯಾಕ್ಸನ್ನು ಯೂಸ್ ಮಾಡುವಂಥದ್ದು. ಸೊ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅಂದರೆ ಏನು ಅಂತ ನೋಡೋದಾದರೆ, ನಾವು ಔಟ್ಪುಟ್ ಸ್ಕ್ರೀನಲ್ಲಿ ಕೊಡುವಂತಹ ವ್ಯಾಲ್ಯೂಸ್ ಇದೆಯಲ್ಲ, ಆ ವ್ಯಾಲ್ಯೂಸ್ ಯಾವ ಟೈಪ್ ಇದ್ದು ಅಂತ ಈ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಹೇಳುತ್ತೆ. ಓಕೆ, ಸೊ ನಾವು ವಿತ್ ಎಕ್ಸಾಂಪಲ್ ಡೀಟೇಲನ್ನು ನೋಡೋಣ. ಮತ್ತು ಆಮೇಲೆ ಇಲ್ಲಿ ವೇರಿಯೇಬಲ್ಸ್ ಅನ್ನೋದು ನೀವು ಔಟ್ಪುಟ್ ಸ್ಕ್ರೀನಲ್ಲಿ ಕೊಡುವಂತಹ ವ್ಯಾಲ್ಯೂ ಈ ವೇರಿಯೇಬಲಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನಮ್ಮ ಸ್ಕ್ಯಾನ್ ಎಫ್ ಬಗ್ಗೆ ನೋಡೋಣ. ಸ್ಕ್ಯಾನ್ ಎಫ್ ಕೂಡ ಪ್ರೀಡಿಫೈನ್ಡ್ ಫಂಕ್ಷನ್. ಸೊ ಅದು ಆಲ್ರೆಡಿ ಡಿಫೈನ್ ಆಗಿರುವಂಥದ್ದು. ಸೊ ಸ್ಕ್ಯಾನ್ ಎಫ್ ಕೂಡ stdio.h ಅನ್ನುವ ಒಂದು ಹೆಡ್ಡರ್ ಫೈಲಲ್ಲಿ ಡಿಫೈನ್ ಆಗಿರುವಂಥದ್ದು. ಸೊ ಈ ಸ್ಕ್ಯಾನ್ ಎಫ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಟು ಟೇಕ್ ಯೂಸರ್ ಇನ್ಪುಟ್ ಎಟ್ ರನ್ ಟೈಮ್. ನಮ್ಮ ಔಟ್ಪುಟ್ ಸ್ಕ್ರೀನಲ್ಲಿ ನಮಗೆ ವ್ಯಾಲ್ಯೂಸನ್ನು ಎಂಟರ್ ಮಾಡೋದಕ್ಕೆ ಈ ಸ್ಕ್ಯಾನ್ ಎಫ್ ಅನ್ನೋ ಫಂಕ್ಷನ್ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಸ್ಕ್ಯಾನ್ ಎಫ್ ಅಂತ ಕೊಟ್ಟು ಓಪನ್ ಕ್ಲೋಸ್ ಪ್ಯಾರಂಥಿಸಿಸ್ ಒಳಗೆ ಡಬಲ್ ಕೋಟ್ಸಲ್ಲಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಬರೆದಿರಬೇಕು. ಆದ ನಂತರ ಅಡ್ರೆಸ್ ಆಫ್ ಅ ವೇರಿಯೇಬಲ್. ಸೊ ಈ ವೇರಿಯೇಬಲ್ ಡಿಕ್ಲರೇಷನ್, ವೇರಿಯೇಬಲ್ ಅಂದರೆ ಏನು, ವೇರಿಯೇಬಲ್ ಅಡ್ರೆಸ್ ಯಾಕೆ ಇಲ್ಲಿ ಬರೀಬೇಕು ಅಂತ ನಾವು ಫ್ಯೂಚರ್ ವೀಡಿಯೋಸಲ್ಲಿ ವೇರಿಯೇಬಲ್ಸ್ ಬಗ್ಗೆ ಕಲಿಬೇಕಾದ್ರೆ ನೋಡೋಣ. ಓಕೆ, ಸೊ ಸದ್ಯಕ್ಕೆ ಇಷ್ಟು ನೆನಪಿಡಿ. ವೇರಿಯೇಬಲ್ಸ್, ಅಡ್ರೆಸ್ ಆಫ್ ಅ ವೇರಿಯೇಬಲ್ ಅಂದರೆ ಆ ವೇರಿಯೇಬಲಲ್ಲಿ ಸ್ಟೋರ್ ಆಗಿದ್ದಂತಹ ವ್ಯಾಲ್ಯೂದು ಅಡ್ರೆಸ್ಸನ್ನು ಇಲ್ಲಿ ಪಾಸ್ ಮಾಡುವಂಥದ್ದು ಸ್ಕ್ಯಾನ್ ಎಫ್ ಅನ್ನೋ ಫಂಕ್ಷನಲ್ಲಿ. ಓಕೆ, ಸೊ ನಾವು ಒಂದು ಪ್ರೋಗ್ರಾಮ್ ಮುಖಾಂತರ ಪ್ರಿಂಟ್ ಎಫ್ ಮತ್ತು ಸ್ಕ್ಯಾನ್ ಎಫ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನಾವು ನಮ್ಮ ಟರ್ಬೋಸಿ ಎಡಿಟರ್ ಓಪನ್ ಮಾಡಿದ್ವಿ. ಸೊ ನಾವೊಂದು ಪ್ರೋಗ್ರಾಮ್ ಬರೀತಿದ್ದೀವಿ. ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಒಂದು ಹೆಡರ್ ಫೈಲಿಂದ. ಸೊ #include stdio.h ಅಂತ ಒಂದು ಹೆಡರ್ ಫೈಲ್ ಬರೆದು, ನೆಕ್ಸ್ಟ್ ನಾನೊಂದು ಮೇನ್ ಅನ್ನೋ ಒಂದು ಫಂಕ್ಷನ್ ಬರಿತೀನಿ. ಸೊ ಈ ಫ್ಲಾರ್ ಬ್ರ್ಯಾಕೆಟ್ ಒಳಗೆ ನನ್ನ ಫಂಕ್ಷನಾಲಿಟೀಸನ್ನು ಬರೆಯುವಂಥದ್ದು. ಸೊ ನಾನು ಈ ಪ್ರೋಗ್ರಾಮಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಒಂದು ಸ್ಟೇಟ್ಮೆಂಟನ್ನು ಪ್ರಿಂಟ್ ಮಾಡ್ತೀನಿ, ಎಂಟರ್ ದಿ ನಂಬರ್ ಅಂತ. ಓಕೆ, ನೆಕ್ಸ್ಟ್ ನಾನು ಸ್ಕ್ಯಾನ್ ಎಫ್ ಅನ್ನೋ ಫಂಕ್ಷನನ್ನು ಯೂಸ್ ಮಾಡಿ ಒಂದು ನಂಬರನ್ನು ಔಟ್ಪುಟ್ ಸ್ಕ್ರೀನಲ್ಲಿ ಎಂಟರ್ ಮಾಡೋದು ಹೇಗೆ ಅಂತ ನೋಡ್ತೀವಿ. ಆದಮೇಲೆ ನಾನು ಎಂಟರ್ ಮಾಡಿರೋಂತಹ ನಂಬರ್ ನನಗೆ ಡಿಸ್ಪ್ಲೇ ಮಾಡೋದು ಹೇಗೆ ಅಂತ ನೋಡ್ತೀವಿ. ಓಕೆ, ಸೊ ನಾವು ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಫಂಕ್ಷನ್ ಬರೆಯೋದಕ್ಕಿಂತ ಮುಂಚೆ ಒಂದು ವೇರಿಯೇಬಲನ್ನು ಡಿಕ್ಲೇರ್ ಮಾಡೋಣ. ಸೊ ಇಲ್ಲಿ ನಾನು ಇಂಟ್ ಎ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ತಿದ್ದೀನಿ. ಸೊ ಈ ವೇರಿಯೇಬಲ್ ನಾನು ಯಾಕೆ ಡಿಕ್ಲೇರ್ ಮಾಡಿದೆ ಅಂದರೆ, ನಾನು ಔಟ್ಪುಟ್ ಸ್ಕ್ರೀನಲ್ಲಿ ಏನು ವ್ಯಾಲ್ಯೂ ಕೊಡ್ತೀನೋ ಅದು ಬಂದು ಈ ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ ಇದರ ಬಗ್ಗೆ ಡಿಟೇಲ್ ಆಗಿ ನಾವು ವೇರಿಯೇಬಲ್ಸ್ ಬಗ್ಗೆ ಕಲಿಯೋಣ ಫ್ಯೂಚರ್ ವೀಡಿಯೋಸಲ್ಲಿ.
ಓಕೆ, ನೆಕ್ಸ್ಟ್ ನಮಗೆ ಈಗ ಒಂದು ಸ್ಟೇಟ್ಮೆಂಟ್ ಡಿಸ್ಪ್ಲೇ ಮಾಡಬೇಕು. ಸೊ ನಾನು ಪ್ರಿಂಟ್ ಎಫ್ ಪ್ಯಾರೆಂಥೆಸಿಸ್ ಒಳಗೆ ಡಬಲ್ ಕೋಟ್ಸ್ ಹಾಕಿ ಇಲ್ಲಿ ಎಂಟರ್ ದ ನಂಬರ್ ಅಂತ ಕೊಡ್ತಿದ್ದೀನಿ. ಎಂಡಲ್ಲಿ ಸೆಮಿಕೋಲನ್ ಹಾಕಿ ನೆಕ್ಸ್ಟ್ ನನಗೆ ಒಂದು ನಂಬರನ್ನು ಎಂಟರ್ ಮಾಡಬೇಕು. ಸೊ ಸ್ಕ್ಯಾನ್ ಎಫ್ ಓಪನ್ ಕ್ಲೋಸ್ ಪ್ಯಾರೆಂಥೆಸಿಸ್ ಒಳಗೆ ಡಬಲ್ ಕೋಟ್ಸ್, ಆ ಡಬಲ್ ಕೋಟ್ಸ್ ಒಳಗೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್. ಸೊ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಹೇಗಿರುತ್ತೆ ಅಂದರೆ %d. ಸೊ ಈ %d ಏನು ಹೇಳುತ್ತೆ ಅಂದರೆ ನಾವು ಎಂಟರ್ ಮಾಡುವಂತಹ ವ್ಯಾಲ್ಯೂ ಇಂಟೀಜರ್ ಅಂತ. ಯಾಕಂದರೆ ನಾನು ಈ ವೇರಿಯೇಬಲಿಗೆ ಇಂಟ್ ಅನ್ನೋ ಡೇಟಾ ಟೈಪ್ ಕೊಟ್ಟಿದ್ದೀನಿ. ಸೊ ನಾನು ಇಲ್ಲಿ %d ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಈ ವೇರಿಯೇಬಲನ್ನು ನಾನು ಎಂಟರ್ ಮಾಡಿರುವಂತಹ ವ್ಯಾಲ್ಯೂ ಈ ವೇರಿಯೇಬಲಲ್ಲಿ ಸ್ಟೋರ್ ಆಗಬೇಕು, ಎ ಅನ್ನೋ ವೇರಿಯೇಬಲಲ್ಲಿ. ಸೊ ನಾನು ಇಲ್ಲಿ ಎ ಅಂತ ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನನಗೆ ಏನಾಗಬೇಕು, ನಾನು ಎಂಟರ್ ಮಾಡಿರೋಂತಹ ವ್ಯಾಲ್ಯೂ ನನಗೆ ಡಿಸ್ಪ್ಲೇ ಆಗಬೇಕು ಔಟ್ಪುಟ್ ಸ್ಕ್ರೀನಲ್ಲಿ. ಓಕೆ, ಸೊ ಅದಕ್ಕೆ ನಾವು ನಮ್ಮ ಪ್ರಿಂಟ್ ಎಫ್ ಇದು ಸೆಕೆಂಡ್ ಸಿಂಟ್ಯಾಕ್ಸನ್ನು ಬರಿತೀವಿ. ಪ್ರಿಂಟ್ ಎಫ್ ಓಪನ್ ಕ್ಲೋಸ್ ರೌಂಡೆಡ್ ಬ್ರ್ಯಾಕೆಟ್ ಒಳಗೆ ಡಬಲ್ ಕೋಟ್ಸ್ ಅಲ್ಲಿ ದ ನಂಬರ್ ಈಸ್ ಅಂತ ಟೆಕ್ಸ್ಟ್ ಕೊಟ್ಟು ಫಾರ್ಮ್ಯಾಟ್ ಸ್ಪೆಸಿಫೈಯರ್, ಇಲ್ಲಿ ಯಾವ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಕೊಟ್ಟಿದ್ದೀರಿ ಅದನ್ನೇ ಕೊಡಬೇಕಾಗುತ್ತೆ. ಸೊ ಇಲ್ಲಿ %d ಅಂತ ಕೊಟ್ಟು ಈ ವೇರಿಯೇಬಲನ್ನು ಇಲ್ಲಿ ಕೊಡುವಂಥದ್ದು. ಓಕೆ, ಸೊ ಇಲ್ಲಿ ನಾವು ವೇರಿಯೇಬಲ್ ಅಲ್ಲ, ವೇರಿಯೇಬಲ್ ಇದು ಅಡ್ರೆಸ್ಸನ್ನು ಸ್ಟೋರ್ ಮಾಡ್ತಿದ್ದೀವಿ. ಸೊ $a ಅಂತ ಹಾಕಬೇಕು. ಓಕೆ, ಸೊ ಇಲ್ಲಿ ಸೆಮಿಕೋಲನ್ ಕೊಟ್ಟು ಇವಾಗ ನಾನು ರನ್ ಮಾಡಬೇಕಾದ್ರೆ ಎರಡು ಫಂಕ್ಷನ್ ಬರಿಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ getch ಅನ್ನೋದು ಒಂದು ಫಂಕ್ಷನ್, ಅದೇ ಥರ ನಾನು clr. ಓಕೆ, ಈ ಫೈಲನ್ನು ಸೇವ್ ಮಾಡಿ, ಫೈಲಿಗೆ ಹೋಗಿ ಸೇವ್ ಅಂತ ಕೊಡಿ. ಈ ಫೈಲ್ ಸೇವ್ ಆಯಿತು. ಇವಾಗ ಕಂಪೈಲ್ ಮಾಡಿ. ಓಕೆ, ನಿಮಗೆ ಯಾವುದೇ ಎರರ್ ಇಲ್ಲ, ಹಾಗೆ ವಾರ್ನಿಂಗೂ ಇಲ್ಲ. ಸೊ ನಾನು ಈ ಫೈಲನ್ನು ರನ್ ಮಾಡ್ಬೋದು. ಇಲ್ಲಿ ರನ್ ಮಾಡ್ತಿದ್ದೀನಿ. ಓಕೆ, ಇಲ್ಲಿ ನೋಡಿ ಎಂಟರ್ ಅ ನಂಬರ್. ಸೊ ಇಲ್ಲಿ ನಾನು 5 ಅಂತ ಒಂದು ವ್ಯಾಲ್ಯೂನ ಕೊಡ್ತಾ ಇದ್ದೀನಿ. ಕೊಟ್ಟು ಎಂಟರ್ ಅಂತ ಕೊಟ್ಟರೆ ನಾನು ಎಂಟರ್ ಮಾಡಿರುವಂತಹ ನಂಬರ್ ನಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಇಲ್ಲಿ ಬರೀ ಒಂದೇ ನಂಬರ್ ಕೊಡುವಂಥದ್ದಲ್ಲ, ನಮಗೆ ಇಲ್ಲಿ ನಾನು ಇನ್ನೊಂದು ನಂಬರ್ ಕೊಡ್ತೀನಿ. ಇಲ್ಲಿ ಇಂಟ್ b ಅಂತ ತಗೊಂಡು ಇಲ್ಲಿ ನಾನು ಎಂಟರ್ ದ ನಂಬರ್ಸ್ ಅಂತ ಕೊಡ್ತೀನಿ ಎಸ್. ಓಕೆ, ಇಲ್ಲಿ ನಾನು ಇನ್ನೊಂದು ಸ್ಕ್ಯಾನ್ ಎಫ್ ಬರಿತೀನಿ, ಯಾಕಂದರೆ ನನಗೆ ಈಗ ಎರಡು ನಂಬರ್ ಎಂಟರ್ ಮಾಡಬೇಕು. ಸೊ ಸ್ಕ್ಯಾನ್ ಎಫ್ ಓಪನ್ ಕ್ಲೋಸ್ ಪ್ಯಾರೆಂಥೆಸಿಸ್ ಒಳಗೆ ಡಬಲ್ ಕೋಟ್ಸ್ ಅಲ್ಲಿ ನಮ್ಮ ಫಾರ್ಮ್ಯಾಟ್ ಸ್ಪೆಸಿಫೈಯರ್ %d, $b. ಓಕೆ, ಸೆಮಿಕೋಲನ್. ಸೊ ಇಲ್ಲಿ ನಮಗೆ ಈಗ ಎರಡು ನಂಬರ್ ಪ್ರಿಂಟ್ ಆಗಬೇಕು. ಸೊ ನಾನು ಎರಡು ಫಾರ್ಮ್ಯಾಟ್ ಸ್ಪೆಸಿಫೈಯರನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ದ ನಂಬರ್ಸ್ ಆರ್ ಅಂತ ಮಾಡುವ. ನಂಬರ್ಸ್ ಆರ್ %d ಆ್ಯಂಡ್ %d. ಓಕೆ, ಇಲ್ಲಿ ನಾವು a, b ಅಂತ ಕೊಡೋಣ. ಇಲ್ಲಿ ಎಯಲ್ಲಿ ಸ್ಟೋರ್ ಆದಂತಹ ವ್ಯಾಲ್ಯೂ ಈ %d ಅನ್ನು ರಿಪ್ಲೇಸ್ ಮಾಡುತ್ತೆ. ಅದೇ ಥರ ಬಿಯಲ್ಲಿ ಸ್ಟೋರ್ ಆದಂತಹ ವ್ಯಾಲ್ಯೂ ಈ %d ಅನ್ನು ರಿಪ್ಲೇಸ್ ಮಾಡುತ್ತೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಫೈಲನ್ನು ಸೇವ್ ಮಾಡಿ, ಕಂಪೈಲ್ ಮಾಡಿ, ಸಕ್ಸಸ್ ಅಂತ ಇದೆ, ರನ್ ಮಾಡಿ. ಸೊ ಎಂಟರ್ ದ ನಂಬರ್ಸ್. ಇಲ್ಲಿ ನಾನು 5 ಅಂತ ಕೊಡ್ತೀನಿ.
ಸ್ಪೇಸ್ 6 ಅಂತ ಕೊಡ್ತೀನಿ. 2 ನಂಬರ್ ಕೊಟ್ಟೆ, ಎಂಟರ್. ನೋಡಿ ಇಲ್ಲಿ ದ ನಂಬರ್ಸ್ ಆರ್ 5 ಆ್ಯಂಡ್ 6 ಅಂತ ಬಂದಿದೆ. ಓಕೆ, ಈ ಥರ ನಾವು ಬರೀ ಒಂದಲ್ಲ ಎಷ್ಟು ಬೇಕಾದರೂ ವ್ಯಾಲ್ಯೂಸ್ನ ಇನ್ಪುಟ್ ಆಗಿ ಕೊಡ್ಬೋದು. ಓಕೆ, ಸೊ ಇವತ್ತು ನಾವು ಪ್ರಿಂಟ್ ಎಫ್ ಮತ್ತು ಸ್ಕ್ಯಾನ್ ಎಫ್ ಫಂಕ್ಷನ್ಸ್ ಬಗ್ಗೆ ಕಲ್ತ್ವಿ. ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ವೇರಿಯೇಬಲ್ಸ್ ಮತ್ತು ಕೆಲವೊಂದು ಬೇಸಿಕ್ ಡೇಟಾ ಟೈಪ್ಸ್ ಯಾವುದೆಲ್ಲ ಅಂತ ನೋಡೋಣ. ಓಕೆ, ಸೊ ಟಿಲ್ ದೆನ್ ಟೇಕ್ ಕೇರ್.